ನೋಡ್ರಿ ಇಲ್ಲಿ ನೀವು ಕೇಳಕತ್ತಿರಲಿ. ಈಗ ಅದು ಸಿಟನ್ಕಿಂತ ಹಳ್ಳ್ಯಾಗ ಭಾಳ ನಡೆದದ. ಈಗ ಸಿನಿಮಾ ನೋಡೋದು, ಅದು ಯಾವುದೊಂದು ಸಿನಿಮಾ ಬಂದಿತ್ತು ರೀ ಅದು, ಹಾಂ ಹಾಂ ಚೆಲುವಿನ ಚಿತ್ತಾರತ್. ಚೆಲುವಿನ ಚಿತ್ತಾರ ಸಿನಿಮಾ ನೋಡಿ ಏಸೋ ಬಾಕ್ ಬರಲಿ ಬಿದ್ದು ಅದು ಹೋಗಿ ಏನು ರೀತಿ 2-4 ತಿಂಗಳು 6 ತಿಂಗಳು ಇರ್ತಾವೆ ಇವ್ರ ಬಲ್ಲೆ ದುಡಿಲಕ್ಕೆ ತಾಕತ್ತಿಲ್ಲ ಏನ್ರಿ. ಈಗ ಅದೇನಂತಾರಲ್ಲ ಸೊಂಡ್ಯಾಗಂದ ಇದು ಇಲ್ಲ, ಏನು ಮಾಡ್ತಾವ್ರಿ ಓಡಿ ಹೋಗಿ ಒಂದು 2-3 ತಿಂಗಳಿಂದ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು 4 ದುಡ್ಡು ಒಯ್ದಿರ್ತಾವ. ಸಿಟ್ಯಾಗ ಹೋಗಿ ಎಲ್ಲಾರ ಒಂದು ರೂಮ್ ಮಾಡ್ಕೊಂಡಂದು 4 ತಿಂಗಳು ಇರ್ತಾವ. ಇದ್ದು ಕೂಡ ನೀವು ಕುರ್ಬಲ್ ರೊಕ್ಕ ಮುಗಿತು ದುಡಿಲಕ್ಕಂತೂ ಮೊದಲೇ ತಾಕತ್ತಿಲ್ಲ. ಹೊಳ್ಳಿ ಮತ್ತೆ ಊರಿಗೆ ಬರ್ತಾವ. ಊರಿಗೆ ಬಂದು ಯವ್ವಾ ನಮ್ಮಲ್ಲಿ ಒಂದು ಕಡೆಗೆ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು. ಇಲ್ಲೇ ಪರಂತರವಾಗಿ ನಾವು ಲಿಂಗ ದೀಕ್ಷೆ ಮಾಡ್ಕೊಳ್ಳಲು ಅಲ್ಲೇ ಪರಂತರವಾಗಿ ನಾನು ಮದುವೆ ಮಾಡ್ಕೊಳ್ಳಲ್ಲ. ನೋಡ್ರಕ್ಕೆ ನಿಯಮಗಳು ಹೆಂಗ. ಎಲ್ಲಿವರೆಗೂ ನಾವು ಲಿಂಗ ದೀಕ್ಷೆ ಮಾಡ್ಕೊಳಂಗಿಲ್ಲ ಅಲ್ಲಿವರೆಗೂ ನಾನು ಮದುವೆ ಮಾಡ್ಕೊಳಂಗಿಲ್ಲ. ಎಲ್ಲಿ ತನಕ ನಾನು ವ್ರತ ಮುಗಿಯಂಗಿಲ್ಲ ಅಲ್ಲಿವರೆಗೂ ನನ್ನ ಶರೀರ ಮುಟ್ಟಬಾರ್ದು. ಇನ್ನು 3ನೇ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ಬಂದು ಈ ಮನೆಗಿಂದ ಪಾಠ ಪ್ರವಚನ ನಡಿಬೇಕು. ಇನ್ನು 4ನೇದೇನು ಒತ್ತಿಕೊಂಡು ಕೇಳಿದ್ರೆ ನಿತ್ಯನೂ 5 ಜನ ಜಂಗಮರು ಬಂದು ಈ ಮನೆಗಿಂದ ಪ್ರಸಾದ ಮಾಡಬೇಕು. ನೋಡ್ರಕ್ಕೆ 4 ಕಂಡೀಷನ್. ಇವೇನು ರೊಕ್ಕ ಕೊಡ್ತಾರೋದ್ರೆ, ಏನು ಆಸ್ತಿ ಕೇಳಲ್ಲ, ಏನು ಬಂಗಾರ ಕೇಳಲ್ಲ, ಬೆಳ್ಳಿ ಕೇಳಲ್ಲ, ಏನು ಕೇಳಲಿಲ್ಲ. ಅವಳು ಏನಂತ ನನ್ನ ವ್ರತ ಮುರುಗುವರೆಗೂ ಕೂಡ ನನ್ನ ಮೈ ಮುಟ್ಟುವಂಗಿಲ್ಲ. 2ನೇದ್ದು ಲಿಂಗ ದೀಕ್ಷೆ ಮಾಡ್ಕೋಬೇಕು. 3ನೇದ್ದು ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನನ್ನ ಅರಮನೆಗಿಂದ ಬಂದು ನಿತ್ಯ ಪಾಠ ಪ್ರವಚನ ಮಾಡಬೇಕು. 4ನೇದಿಂದ ದಿನನಿತ್ಯನೂ ಕೂಡ 5 ಜನ ಜಂಗಮರು ಈ ಮನೆಗಿಂದ ಬಂದು ಪ್ರಸಾದ ಮಾಡಬೇಕು. ನೋಡು ಅವತ್ತಿನ ದಿನ ಅಂದಾಗ ಅಕ್ಕ ಮಾದೇವಿ ಕಾಲದಾಗ ಜಂಗಮರ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಪ್ರೇಮ ರೀ. ಅವಾಗಿನ ಮಾದೇವಿ ಅಕ್ಕ ಇನ್ನ ಕಲ್ಯಾಣಕ್ಕೆ ಹೋಗಿಲ್ಲ ಅಂತಂದ್ರೂ ಕೂಡ ಆ ಜಂಗಮರ ಬಗ್ಗೆ ಅಂತ ತಿಳ್ಕೊಂಡಿರ್ತಕ್ಕಂಥ ಮಾದೇವಿ ಅಕ್ಕ ಇಲ್ಲಿ ನಿತ್ಯ ಜಂಗಮರ ದಾಸೋಗ ನಡಿಬೇಕು. ಜಂಗಮರ ತಂದ್ರೆ ಪಂಚಪ್ರಾಣ. ಜಂಗಮರನ್ನ ಅಟ್ಟು ಪ್ರೀತಿ ಮಾಡ್ತಿದ್ರು. ಮಂತ್ರಿ ಅಂದ ಉತ್ಸವ ಇವೇನು ದೊಡ್ಡ ಖರ್ಚಿದ ಹೇಳಕತ್ತಿ ಏನು ನೀನು? ಆಯಿತು ರಾಜನಿಗೆ ಒಪ್ಪಿಸ್ತೀನ, ನಾನು ಒಪ್ಪಿಸ್ತೀನಿ. ಯಾವಾಗಿಂದ ಒಪ್ಪಿಸ್ತೀನಿ ಎತ್ತಿಕೊಂಡಂದ. ಅವನಿಗೆ ಒಪ್ಪಿಸಿದ ನೀನು ಕರಿಲಾಕ ಬರ್ತೀನ. ಆಯ್ತಣ್ಣ ಹತ್ತಿಕೊಂಡಂದು ಹೋಗೋದ್ರಾಗಂದ ರಾಜ ಕುಂತಿದ್ದ. ಮಂತ್ರಿ ನಕ್ಕೋತ ಬರೋದು ನೋಡ್ದ. ಯಾಕೆ ಮಂತ್ರಿಗೂ ಕೂಡ ಖುಷಿಯಾಗಿತ್ತು. ಯಾಕೆ ಇವಳು ಮದುವೆ ಮಾಡ್ಕೋತೀನಿ ಅಂತಂದ್ರೆ ಅವ್ರ ತಂದೆ ತಾಯಿ ನಂದು ಬಿಡ್ತಾನಲ್ಲ. ಸ್ವಲ್ಪ ದಿವಸದಾಗಿ ನನ್ನ ತಂದೆ ತಾಯಿ ಅಂದ ಸ್ವರಿಗೆ ಅಂದ ಸಣ್ಣಾಗಿದ್ರು, ಸಾಯು ಸ್ಥಿತಿಗೆ ಬಂದಿದ್ರು. ಯಾಕೆ ಹೊಟ್ಟೆಗೆ ಅನ್ನನೇ ಇಲ್ಲ ನೀರೇ ಇಲ್ಲ ತಂದಾಗ ಏನ್ರಿ ಎಲ್ಲಿತನ ಬದುಕ್ತದ್ರಿ ಮನುಷ್ಯನಿಗೆ ನಾವು ಹೊಟ್ಟೆಗೆ ಅನ್ನ ಬೇಕು. ಶ್ರೀಮಂತರಿರಲಿ ಬಡವರಿರಲಿ ಸ್ವಾಮಿಗಳಿರಲಿ ಶರಣರಿರಲಿ ಸಂತರಿರಲಿ ಯಾರಿದ್ರು ಕೂಡ ಹೊಟ್ಟೆಗೆ ಅನ್ನ ನೀರು ಅಂತಕ್ಕಂಥ ಬೇಕೇ ಬೇಕು. ಈ ಜೀವ ಭೂಮಿ ಮೇಲೆ ಬದುಕಬೇಕಾಗಿತ್ತು. ಯಾವಾಗಿಂದ ಸ್ವರಿಗಿಂದ ಸಣ್ಣ ಆಗಿದ್ರು ಮಂತ್ರಿಗಿಂದ ಖುಷಿಯಾಗಿತ್ತು. ಯಾವಾಗಿಂದ ಮಂತ್ರಿಯಿಂದ ನಕ್ಕೊಂತ ಬಂದ. ಬರೋದ್ರೊಳಗಿಂದ ರಾಜ ಕೇಳ್ದ, ಏನ್ರಿ ಕೌಶಿಕ ಮಹಾರಾಜ ಕೇಳ್ತಾನೆ, ಏನು ಮಂತ್ರಿ ಇವತ್ತು ಯಾಕೋ ಉಲ್ಲಾಸದೊಳಗಿಂದ ಹೊಂಟಿದೆಯಲ್ಲ, ನಕ್ಕೊಂತ ಹೊಂಟಿದೆಯಲ್ಲ ತಿಳ್ಕೊಂಡಂದಾಗ ಮಂತ್ರಿ ಅಂತಾನೆ, ಪ್ರಭೋ ನಾ ಒಂದು ಮಾತು ನಿನಗೆಂದ ಹೇಳಿಬಿಟ್ಟಿನಿ ಎತ್ತಿಕೊಂಡ್ರ ನನಗಿಂತ ಹೆಚ್ಚಿಗೆ ನೀ ನಗ್ತಿದಿ ಅಂದ. ನಾ ಒಂದು ಮಾತು ನಿನಗೆಂದ ಹೇಳಿದ್ರೆ ನನಗಿಂತ ಹೆಚ್ಚಿಗೆ ನೀ ಖುಷಿ ಪಡ್ತಿದಿ. ಅಂಥ ಮಾತು ಏನು ಹೇಳ್ತೀವಿ ಅಂದ. ಏನಿಲ್ಲ ಮಾದೇವಿ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಳ ಅಂದ. ಎಷ್ಟು ಖುಷಿ ಆಗ್ಬೇಕ್ರಿ ರಾಜನಿಗೆ. ನಾ ಹೇಳಿನಲ್ಲೇ ನಿನ್ನೆ ಕಾಮಾತುರಾಣಂನ ಭಯಂನ ಲಜ್ಜೆ. ಖುಷಿ ಆಗಿಬಿಡ್ತು. ಎಷ್ಟು ಆನಂದ ಆಗ್ಲಿಕ್ಕಿಲ್ರಿ. ಒಬ್ಬ ಸಿನಿಮಾ ಹೀರೋನಿಂದ ಬಂದೆ ಅಂದ್ರೆ ನಾನು ನಿನ್ನ ಮದುವೆ ಮಾಡ್ಕೊತೀನಿ ಅಂದ್ರೆ ಖುಷಿ ಆಗೋದಿಲ್ಲ ಅಂತ ತರುಣ್ರಿ. ಹಾಂ ಖುಷಿ ಆಕೈತಿಲ್ರಿ. ಹಲೋ ಏಸೊಬ್ಬ ಹೋಲಕತ್ತಾವ ನೋಡ್ರಿ ಇಲ್ಲಿ ನೀವು ಕೇಳಕತ್ತಿರಲಿ. ಈಗ ಅದು ಸಿಟನ್ಕಿಂತ ಹಳ್ಳ್ಯಾಗ ಭಾಳ ನಡೆದದ. ಈಗ ಸಿನಿಮಾ ನೋಡೋದು, ಅದು ಯಾವುದೊಂದು ಸಿನಿಮಾ ಬಂದಿತ್ತು ರೀ ಅದು, ಹಾಂ ಹಾಂ ಚೆಲುವಿನ ಚಿತ್ತಾರತ್. ಚೆಲುವಿನ ಚಿತ್ತಾರ ಸಿನಿಮಾ ನೋಡಿ ಏಸೋ ಬಾಕ್ ಬರಲಿ ಬಿದ್ದು ಅದು ಹೋಗಿ ಏನು ರೀತಿ 2-4 ತಿಂಗಳು 6 ತಿಂಗಳು ಇರ್ತಾವೆ ಇವ್ರ ಬಲ್ಲೆ ದುಡಿಲಕ್ಕೆ ತಾಕತ್ತಿಲ್ಲ ಏನ್ರಿ. ಈಗ ಅದೇನಂತಾರಲ್ಲ ಸೊಂಡ್ಯಾಗಂದ ಇದು ಇಲ್ಲ, ಏನು ಮಾಡ್ತಾವ್ರಿ ಓಡಿ ಹೋಗಿ ಒಂದು 2-3 ತಿಂಗಳಿಂದ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು 4 ದುಡ್ಡು ಒಯ್ದಿರ್ತಾವ. ಸಿಟ್ಯಾಗ ಹೋಗಿ ಎಲ್ಲಾರ ಒಂದು ರೂಮ್ ಮಾಡ್ಕೊಂಡಂದು 4 ತಿಂಗಳು ಇರ್ತಾವ. ಇದ್ದು ಕೂಡ ನೀವು ಕುರ್ಬಲ್ ರೊಕ್ಕ ಮುಗಿತು ದುಡಿಲಕ್ಕಂತೂ ಮೊದಲೇ ತಾಕತ್ತಿಲ್ಲ. ಹೊಳ್ಳಿ ಮತ್ತೆ ಊರಿಗೆ ಬರ್ತಾವ. ಊರಿಗೆ ಬಂದು ಯವ್ವಾ ನಮ್ಮಲ್ಲಿ ಒಂದು ಹುಡುಗಿ ಐನ ಡಿಗ್ರಿ ಅಂದ ಬೆಂಗ್ಳೂರಿಗೆ ಮಾಡ್ತೀನಿ ಅಂತಂದ್ಲ. ಬ್ಯಾಡ ತಂಗಿ ಇಲ್ಲೇ ಕಲಬುರಗಿಯಾಗ ಮಾಡು ಅಂದ್ರೆ ಇಲ್ಲ ನಾ ಬೆಂಗ್ಳೂರಿಗೆ ಮಾಡ್ತೀನಿ ಡಿಗ್ರಿ ಮಾಡ್ತೀನಿ ಅಂತ. ಆಯ್ತು ಬಿಡು ಮಗಳು ಆಸೆ ಪಟ್ಟಳ ತಂದು ಇದಕ್ಕೆ ಒಯ್ದು ಬೆಂಗ್ಳೂರಿಗೆ ಇಟ್ಟು 1 ವರ್ಷ ಆಗಿತ್ತು. 1 ವರ್ಷ ಆಗೋದಕ್ಕೆ ಈಗ ಆಕೆ ಅವ್ರವ್ಗೆ ಫೋನ್ ಹಚ್ಚಲು, ಮಮ್ಮಿ ಅಂದು, ಏನ ತಂಗಿ
ನನಗೀಗ 4 ರಾಗದ ಅಂದ್ಲು. ಕೇಳು ಕತಿ, 4 ರಾಗದ ಅಂದ್ಲು. ನಿನ್ನ ಬಾಯ ಮಣ್ಣು ತುಂಬಲಿ, ನೀ ಯಾ ಸಾಲಿ ಬೇಡ ಸಮುದ್ರ ಬೇಡ, ಬಾ ನೀವು ಊರ ಕಡೆ ತಗೊಂಡು ಊರಿಗೆ ಕರ್ಕೊಂಡು ಬಂದು ಬಳಕ ಏನ್ರಿ ಆಕೆ ಮುಂದೆ ಒಂದು ಗಂಡಸು ಮಗನಿಗೆ ಹಾಡದ ಬಳಕ ಅವ್ರ ಮನ್ಯಾಗ ಒಂದು ಮುದುಕಿತ್ತು. ಮೊಮ್ಮಗನಿಗೆ ಆಡಿಸ್ತಿತ್ತಿದು. ಈಗ ಆಡಿಸ್ತಿರ್ಲಿ ನೀವು, ಬಾರೋ ನನ್ನ ಚಿನ್ನ, ಬಾರೋ ನನ್ನ ರನ್ನ, ಹೆಂಗಂದ ನನ್ನ ಕಟ್ಟಣಿ ಗುಂಡ ಹಿಂಗಂತಿರ್ಲಿ ನೀವು. ಆಕೆ ಮುದುಕಿ ಹೆಂಗೆ ಆಡಿಸ್ತಿಲ್ಲ, ಬಾರ ಡಿಗ್ರಿ ಎತ್ತಿತ್ತದು. ಅಂದ್ರೆ ಡಿಗ್ರಿ ಮಾಡಕ್ಕೆ ಹೋಗಿ ತಂದಾಳಲ್ಲ, ಖುಷಿಗೆ ಆಡಿಸ್ತಿಲ್ಲ ತಕ್ಕಿ ಮೊಮ್ಮಗನಿಗೆ ಬಾರ ಚಿನ್ನಾರನ ಏನ್ರ ಕರಿಬೇಕು ಅನ್ನಕ್ಕೆ ಹಂಗೆ ಕಾಡ್ತಿಲ್ಲ, ಬಾರ ಡಿಗ್ರಿ ಅನ್ನಕತ್ತ. ಯಾಕಂದ್ರೆ ಡಿಗ್ರಿ ಮಾಡಕ್ಕೆ ಹೋಗಿ ತಂದಾಳಲ್ಲ. ಪರಿಸ್ಥಿತಿ ಎಲ್ಲಿ ಬಂದಾವಂತೀರಿ ನೀವು? ಹಿಂಗಾಗಿನೇ ಬಾಕ್ ಬಾರ್ಲೆ ಬಿದ್ದು ಜೀವನ ತೆಗೆದು ಹಾಳು ಮಾಡ್ಕೊಂಡು ಹೊಂಟಾರೆ. ಎಲ್ಲಿ ತನ ತಂದೆ ತಾಯಿ ನೋಡಿರ್ತಕ್ಕಂಥದನ್ನೇ ಅಂಥ ಹುಡುಗನಿಗೆ ಮಾಡ್ಕೋಬೇಕು, ತಂದೆ ತಾಯಿ ನೋಡಿರ್ತಕ್ಕಂಥ ಹುಡುಗಿನ್ನೇ ಮದುವೆ ಮಾಡ್ಕೋಬೇಕು. ಅಂದಾಗ ಮಾತ್ರ 100 ವರ್ಷದ ಬದುಕ ಚೆನ್ನಾಗಿಂದ ಸಾಗ್ತದ. ಇಲ್ಲ ಇದು ನಡಬರ್ಕೆಂದು ಬಿದ್ದು ಮುರ್ಕೊಂಡು ಹೋಗ್ಬಿಡ್ತಾವ. ಯಾವಾಗ ಅವನಿಗೆ ನಾ ಯಾರು ಏನು ಅಂತಕ್ಕಂಥದ್ದು ಇದು ಇರಂಗಿಲ್ಲ, ಅರಿವು ಇರಂಗಿಲ್ಲ. ಇಲ್ಲಿ ರಾಜನಿಗಿಂತ ದೊಡ್ಡ ಖುಷಿಯಾಗಿಬಿಡ್ತು, ಆನಂದ ಆಗಿಬಿಡ್ತು. ಹಂಗಿತ್ತವ್ರು ಯಾವಾಗ ಬರ್ತಾಳೆ ಅವಳು, ಯಾವಾಗ ಕರ್ಕೊಂಡು ಬರ್ತೀಯ ಎತ್ತಿಕೊಂಡಾಗ ಪ್ರಭು. ಆದ್ರೆ ಅವಳ ಕಂಡೀಷನ್ ಅದಾವ. ಏನು ಕಂಡೀಷನ್? ಅವಳು ವ್ರತ ಮುಗಿಯವರೆಗೂ ಕೂಡ ಅವಳು ಶರೀರ ಮುಟ್ಟುವಂಗಿಲ್ಲ. ಆಯ್ತಪ್ಪ, ಮುಟ್ಟಂಗಿಲ್ಲ. ಇನ್ನು ಎರಡನೇದ್ದಿಂದ ನೀವು ಲಿಂಗ ದೀಕ್ಷೆ ಮಾಡ್ಕೋಬೇಕು. ಯಾವಾಗ ಅಂದ, ನೀವು ಯಾವಾಗ ಲಿಂಗ ದೀಕ್ಷೆ ಮಾಡ್ಕೋತೀರಿ ಅವಾಗ ಮದುವೆ ಮಾಡ್ಕೋತೀನಿ ಅಂತಂದ. ಆಯ್ತು ಮಾಡ್ಕೊಳ್ಳೋ. ಯಾಕಂದ್ರೆ ಅವನಿಗೆ ಜ್ಞಾನ ಇಲ್ಲಲ್ಲ. ಈಗ ಅವನು ಪೂರ ಲಕ್ಷ್ಯ ಎಲ್ಲಿ ಕುಂತದ ಏನ್ರಿ? ಪೂರ ಅವನ ಮನಸ್ಸು ಎಲ್ಲಿ ಅದ? ಆ ಹೆಣ್ಣಿನ ಮೇಲೆ ಕುಂತದ, ಮಹಾದೇವಿ ಮೇಲೆ ಕುಂತದ. ನೀ ಏನು ಹೇಳ್ತೀಯ ಅದಕ್ಕೆ ಒಪ್ತಾನವ, ತಿಳಿತೀರ? ಇನ್ನು 3ನೇ ಕಂಡೀಷನ್ ಏನು? ಆ ಮಠದ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಬಂದು ನಿತ್ಯದಿಂದ ಪಾಠ ಪ್ರವಚನ ಮಾಡಬೇಕು. ಆಯ್ತು, ಪ್ರತಿನಿತ್ಯ 5 ಜನ ಜಂಗಮರಿ ಮನೆಗೆ ಬಂದು ಪ್ರಸಾದ ಮಾಡಬೇಕು. ಅದೇನು ದೊಡ್ಡಾಗದ? 1000 ಮಂದಿ ತಿಂದು ಹೋಗ್ತಾರೆ ನನ್ನ ಅರಮನೆ. ಹೆಂಗೆ ಸೊಕ್ಕಿನ ಮಾತ್ರಿ, ನನ್ನ ಅರಮನೆಗ 1000 ಮಂದಿ ಅಂದ ತಿಂದು ಹೋಗ್ತಾರೆ. ಏನು 5 ಮಂದಿ ಜಂಗಮರಿಗೆ? ಆಯ್ತು, ನಾವು ಉಣಿಸ್ತೀನಿ ಎತ್ತಿಕೊಂಡು ಒಪ್ಪಿಕೊಂಡ. ಹಂಗಿತ್ತು ಅಂದ್ರೆ ನಾವು ಒಪ್ಕೊಂಡಿನ ಎತ್ತಿಕೊಂಡ್ ಹೇಳಿ ಆಕೆನ ಕರ್ಕೊಂಡು ಬಾ, ಅವಳು ತಂದೆ ತಾಯಿನ ಬಿಟ್ಟು ಕಳ್ಸೋಣ ಎತ್ತಿಕೊಂಡ. ಪಾಪ ಮಹಾದೇವಕ್ಕ ಏನ್ರಿ, ಮಹಾದೇವಮ್ಮ ಏನು ಮಾಡ್ತಾಳೆ ಎತ್ತಿಕೊಂಡ ಕೇಳಿದ್ರೆ, ತಾನು ದಿನನಿತ್ಯ ಓದ್ತಕ್ಕಂಥ ಧರ್ಮ ಗ್ರಂಥಗಳನ್ನು, ತಾನು ಪೂಜೆ ಮಾಡ್ಕೊಳ್ತಕ್ಕಂಥ ಪೂಜೆ ಸಾಮಗ್ರಿಗಳನ್ನು, ತಾನು ದಿನನಿತ್ಯ ಅನ್ಕೊಂಡ ಪೂಜೆ ಮಾಡ್ಕೊಳಕ್ಕೆ ಉಟ್ಕೊಳ್ತಕ್ಕಂಥ ಮಡಿ ಬಟ್ಟೆಗಳನ್ನು ಏನ್ರಿ ಒಂದು ಗಂಟೆ ಕಟ್ಟಿಕೊಂಡು ಯಾವಾಗಿಂದ ಮಂತ್ರಿ ಅಂದ ಕರೆಯಕ್ಕೆ ಬಂದ, ಆ ಗಂಟನ್ನು ತನ್ನ ತಲೆ ಮೇಗಿಂದ ಬಿಟ್ಟುಕೊಂಡು ಯಾವಾಗಿಂದ ಮಂತ್ರಿ ಜೊತೆ ಒಳಗಿಂದ ಮಂತ್ರಿ ಜೊತೆ ಒಳಗಿಂದ ಬರ್ಲಕ್ಕತ್ಲು. ಯಾವಾಗಿಂದ ರಾಜನಿಗಿಂದ ಗೊತ್ತಾಯ್ತು, ಮಂತ್ರಿ ಜೊತೆಯೊಳಗಿಂದ ಮಹಾದೇವಿ ಬರ್ಲಿಕ್ಕತ್ತಾಳ ಅರಮನೆಗೆ ತನ್ನದು ಗೊತ್ತಾಯ್ತು. ಯಾವಾಗಿಂದ ಗೊತ್ತಾಯ್ತು, ಆ ಮಹಾದೇವಮ್ಮನ ತಂದೆ ತಾಯಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಸುಮತಿಯರನ್ನ ಅವ್ರಿಬ್ಬರನ್ನ ಗಂಡ ಹೆಂಡತಿನ ಬಿಟ್ಟು ಕಳಿಸು. ಯಾವಾಗಿಂದ ಬಿಟ್ಟು ಕಳಿಸು ಅನ್ನೋದಕ್ಕೆ ಇನ್ನು ಅರಮನೆ ಒಳಗಿಂದ ಹಿಂಗೆ ಕಾಲು ಇಡ್ತಿದ್ಲು ಮಹಾದೇವಮ್ಮ. ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿ ಅರಮನೆದಿಂದ ಹೊರಗೆ ಬರ್ಲಿಕ್ಕತ್ಯ. ಯಾವಾಗಿಂದ ನೋಡ್ತಾಳ, ಮೈಯೆಲ್ಲ ಬಟ್ಟೆಯೆಲ್ಲ ಹರಿದು ಹೋಗ್ಯಾವ. ಯಾಕೆ? ಆ ರೀತಿಯಾಗಂದ ಚಾವಟಿ ತೊಗೊಂಡು ಹೊಡೆದಿರ್ತಕ್ಕಂಥವ ರಾಜನಾಗಿರ್ತಕ್ಕಂಥವ. ತಂದೆ ತಾಯಿಗಳಿಗಂದ ಚಿತ್ರ ವಿಷಯ ಕೊಟ್ಟಿದ್ದ. ಏನೆಲ್ಲ ಕಷ್ಟಗಳನ್ನು ಅನುಭವಿಸಿ ಅರಮನೆದಿಂದ ಹೊರಗೆ ಬರೋದ್ರೊಳಗೆ ಮಹಾದೇವಮ್ಮ ಒಳಗೆ ನಡೆದಿಲ್ಲೋ, ತಂದೆ ತಾಯಿ ನೋಡಿ ಅಂದ ಕೊಳ್ಳಿಗೆ ಹಾಕೊಂಡು ಕಣ್ಣೀರು ಹಾಕಿದ್ಲು. ಅವಾಗಿಂದ ತಂದೆ ತಾಯಿ ಅಂತಾರೆ, ಸುಮತಿ ಅಂತಾಳೆ, ಮಗಳ ನಮಗೆ ಏನು ಯಾಕೆ ತ್ರಾಸು ಬರುವಲ್ಲ, ಯಾಕ ನೀನು ಮದುವೆ ಮಾಡ್ಕೋತೀನಿ ಅಂತ್ಕೊಂಡು ಯಾಕೆ ಒಪ್ಪಿಗೆ ಕೊಟ್ಟೆವ? ಇಂಥ ಪಾಪಿನಂದ ನೀ ಹೆಂಗೆ ಮದುವೆ ಮಾಡ್ಕೋತಿ ತಾಯಿ? ನೋಡಿಲಿ ನಮಗೆ ಯಾವ ರೀತಿಯಾಗ ಚಿತ್ರ ವಿಷಯ ಕೊಟ್ಟಾನೆ, ಅವ ಕಟುಕದಾನೆ. ಅಂತ ಪಾಪಿನಂದ ನೀನು ಹೆಂಗೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿ? ಅವ್ವಾ ನಿಮ್ಮನ್ನು ಬಿಟ್ಟು ಕಳಿಸ್ಯಾನಲ್ಲ ಅಟ್ಟು ಸಾಕು. ಏನ್ರಿ, ನಿಮಗೆ ಬಿಟ್ಟು ಕಳಿಸ್ಯಾನಲ್ಲ ಅಟ್ಟು ಸಾಕು ನಮಗೆ. ನೀವು ಮನೆಗೆ ಹೊರೆವ, ನಾ ಅರಮನೆಗೆ ಅಂತ ಹೋಗ್ತೀನಿ. ನೋಡೋಣ ಮದುವೆ ಟೈಮ್ದಾಗ ನೀನು ಹೇಳಿ ಕಳಿಸ್ತೀವತ್ತ, ಅವಾಗ ನೀವು ಬರಕತ್ರಿ, ಅಲ್ಲಿ ತನ ಬರಬೇಡ್ರಿ ಎತ್ತು ಕೊಡೋದು ಮಹಾದೇವಮ್ಮ. ಯಾವಾಗಿಂದ ತಂದೆ ತಾಯಿಗಂದ ಹೇಳಿ ಕಳಿಸ್ಯಾಳ ಮನೆಗೆ ಹೋದ್ರು. ಈ ಕಡೆಯಿಂದ ಮಹಾದೇವಮ್ಮ ಅರಮನೆ ಒಳಗಿಂದ ಹೋಗಿ ಉಳ್ಕೋತಾಳ. ನಿತ್ಯ ತನ್ನ ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊಂತ ಯಾವ ಸದ್ಗುರುನಾಥಂದ ಕೊಟ್ಟಿರ್ತಕ್ಕಂಥ ಜ್ಞಾನ ಭಂಡಾರ ಆ ಗ್ರಂಥಗಳನ್ನು ಓದ್ತಾ ನಿತ್ಯ ಗುರುಲಿಂಗ ದೇವರಿಂದ ಜ್ಞಾನ ಏನ್ರಿ ಪ್ರವಚನ ಅಂತಕ್ಕಂಥ ಪಡೆಯುತ್ತಾ ನಿತ್ಯ 5 ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸುವಂತ ಯಾವಾಗಿಂದ ಮಹಾದೇವಿಗೆ ಒಂದು ಒಳ್ಳೆ ರೂಮ್ ಕೊಟ್ಟಿದ್ದ. ಅಂತ ರಾಣಿ ಆಗ್ಬೇಕಲ್ಲ ಏನ್ರಿ, ಒಳ್ಳೆ ಮನೆತನ ಅರಮನೆ ಕೊಟ್ಟಿದ್ದ. ಆ ಅರಮನೆ ಒಳಗಿಂದ ಆನಂದ ಲಿಂಗ ಪೂಜೆ ಮಾಡ್ತಾ ಏನ್ರಿ ಇರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿ ಯಾವಾಗಿಂದ ಆನಂದದೊಳಗಿಂದ ಲಿಂಗ ಪೂಜೆ ಮಾಡ್ತಾ ಇರ್ತಕ್ಕಂಥ ಪ್ರಸಂಗದೊಳಗೆ ನಿಮ್ಗದು ಆಶ್ಚರ್ಯದ ಮಾತು ಹೇಳ್ತೀನಿ. ಮಹಾದೇವಮ್ಮನ ಜೀವನದೊಳಗೆ ಯಾವಾಗ ನಡಿಬಾರ್ದಾಗಿತ್ತು ಅದನ್ನು ನಡೆದು ಹೋಗಿಬಿಡ್ತದೆ.
ಏನ್ರಿ ಮಾದೇವಮ್ಮನ ಜೀವನದೊಳಗೆ ಯಾವಾಗ ನಡಿಬಾರ್ದಾಗಿತ್ತಲ್ಲ ಅದನ್ನೆಂದ ಘಟನೆ ಅಂತ ನಡೆದು ಹೋಗ್ತದೆ. ಆ ಘಟನೆ ಏನು ಅಂತ ಅನ್ನೋದನ್ನು ನಾಳಿನ ದಿವಸದಿಂದ ನೋಡೋಣ. ಏನ್ರಿ ಏನು ಘಟನೆ ನಡೀತದೆ, ಯಾವಾಗಿಂದ ಮಹಾದೇವಮ್ಮ ವೈರಾಗ್ಯ ತಾಳ್ತಾಳೆ, ವೈರಾಗ್ಯ ತಾಳೆ ಮುಂದೆ ಇವಳು ಎಲ್ಲಿಗೆ ಹೋಗ್ಕೊಳ್ಳ ತಿಳ್ಕೊಳ್ಳೋದನ್ನು ನಾಳಿನ ದಿವಸದಿಂದ ನಾವು ನೀವು ಕೂಡ ನೋಡೋಣ. ನಾಳೆಗೆ ಒಂದು ದಿವಸದಿಂದ ಪುರಾಣ, ನಾಡ್ದ ಏನ್ರಿ ನಾಳೆಗೆ ಪುರಾಣ ಮಂಗಲನೇ, ನಾಡ್ದ ಧರ್ಮಸಭೆ ಅಂತಕ್ಕಂದಿರ್ತದೆ. ಈ ಎಲ್ಲ ಕಾರ್ಯಕ್ರಮದೊಳಗೆ ನೀವೆಲ್ಲ ಶರಣ ತಂದೆ ತಾಯಿಗಳು ಕೂಡ್ರಿ. ಅಕ್ಕ ಮಹಾದೇವಿ ಚರಿತ್ರೆ ನಾಳೆಗೆ ಒಂದು ದಿವಸ ಭಾಳ ಸುಂದರ. ನೀವೇನ್ರಿ ಇವತ್ತು 8-9 ದಿವಸ ಕೇಳಿದ್ದು ಅಟ್ಟೆ, ನಾಳೆಗೆ ಒಂದು ದಿವಸ ಅಂತ ಕೇಳೋದು ನಟ್ಟೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಈ ಅಕ್ಕ ಮಹಾದೇವಿ ಪುರಾಣದೊಳಗೆ ಪವಾಡಗಳಿಲ್ಲ ಏನ್ರಿ. ನಿಮಗೆ ಹೇಳಿನ ಸುರುವಿನ ದಿವಸ ಹೇಳಿನಿ, ಅಕ್ಕ ಮಹಾದೇವಿ ಪುರಾಣದೊಳಗೆ ಹಿಂಗೆ ಬೇರೆ ಶರಣರು